ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕವಿತಾ ಮಶ್ರೂಮ್ ಚಾನಲ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ ಅಂತ ಇವತ್ತಿನ ವಿಡಿಯೋ ಬಗ್ಗೆ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನೆಂದರೆ ಮಶ್ರೂಮ್ ಮಾರ್ಕೆಟಿಂಗ್ ಹೆಂಗಿದೆ. ಮೇಯ್ನ್ ನಾನು ಕೇಳೋ ಕ್ವಶನ್ನೇ ಮಶ್ರೂಮ್ ಮಾರ್ಕೆಟಿಂಗ್ ಬಗ್ಗೆನೇ ಕೇಳ್ತಾ ಇದ್ದಾರೆ. ತುಂಬ ಜನ ಕೇಳೋದು ಅದೇ ನನ್ನ ಕ್ವಶನು. ಸೊ ಇವತ್ತು ಅದ್ರ ಬಗ್ಗೆನೇ ವಿಡಿಯೋ ಒಂದು ಮಾಡೋಣ ಅಂದ್ಕೊಂಡಿದ್ದೆ. ಮಾರ್ಕೆಟಿಂಗ್ ಬಗ್ಗೆ ಡೀಟೇಲ್ಸ್ ಹೇಳಬೇಕಂದ್ರೆ ಫಸ್ಟ್ ನೀವು ಮಶ್ರೂಮ್ ಪ್ರೊಡಕ್ಷನ್ ಮಾಡೋದು ಏನು ಅನ್ನೋದು ಅದ್ರ ಬಗ್ಗೆ ಡೀಟೇಲ್ಸ್ ನಿಮ್ಗೆ ಗೊತ್ತಾಗಬೇಕು. ಯಾಕಂದರೆ ಪ್ರೊಡಕ್ಷನ್ ಹೆಂಗಿದೆಯೋ ಅದ್ರ ಮೇಲೇ ಮಾರ್ಕೆಟಿಂಗೂ ಡಿಪೆಂಡ್ ಆಗಿರುತ್ತೆ. ನಿಮ್ಗೆ ಪ್ರೊಡಕ್ಷನ್ ಮಾಡೋದು ಚೆನ್ನಾಗಿ ಬರ್ತಾ ಇದೆಯಾ ಇಲ್ವಾ ಅನ್ನೋದು ಮೇಯ್ನ್ ನೀವು ನೋಡ್ಕೋಬೇಕಾಗುತ್ತೆ. ಪ್ರೊಡಕ್ಷನ್ ನಿಮ್ಮ ಕೈಯಲ್ಲಿ ಇದೆ ಇಲ್ಲ, ನಾನು ಪ್ರೊಡಕ್ಷನ್ ಬೇರೆ ಕಡೆಯಿಂದ ತರಿಸ್ತಾ ಇದ್ದೀನಿ, ಮಾರ್ಕೆಟಿಂಗ್ ಹುಡುಕಬೇಕು ಅಂಥವ್ರಿಗೆಲ್ಲ ನನ್ನ ಕ್ವಶನ್ಸ್ ಇರೋರಿಗೆಲ್ಲ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಸಮಾಧಾನ ಅನ್ನೋದು ಕ್ಲಿಯರಾಗಿ ಹೇಳ್ತೀನಿ. ಸೊ ಇದೆಲ್ಲ ನಾನು ವೀಡಿಯೋಸಲ್ಲಿ ಆ್ಯಡ್ ಮಾಡಿದ್ದೀನಲ್ವ. ಸೊ ಇದು ಹೊಸದಾಗಿ ಫಾರ್ಮ್ ನಮ್ಮ ಹತ್ರ ಟ್ರೈನಿಂಗ್ ತಗೊಂಡು ಫಾರ್ಮ್ಸ್ ಎಲ್ಲ ಇಟ್ಕೊಂಡಿರೋರು, ಸ್ಟಾರ್ಟ್ ಮಾಡಿರೋರು. ಸೊ ಅವ್ರದ್ದನ್ನ ಹೇಗೆ ಆ ಫಾರ್ಮ್ಸ್ ಎಲ್ಲ ಅವರು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ, ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದಾರೆ, ಔಟ್ಪುಟ್ ಹೆಂಗೆ ತರಿಸ್ತಾ ಇದ್ದಾರೆ, ಸೊ ಅವ್ರಿಗೆ ಏನೇನು ಡಿಫಿಕಲ್ಟೀಸ್ ಫೇಸ್ ಮಾಡಿದ್ದಾರೆ ಅದರೆಲ್ಲ ನಾನು ಇದರ ವೀಡಿಯೋಸಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಒಬ್ಬೊಬ್ಬರು ಒಂದೊಂದು ಥರ ಫಾರ್ಮಿಂಗ್ ಅನ್ನೋದು ಸ್ಟಾರ್ಟ್ ಮಾಡಿದ್ದಾರೆ. ಒಬ್ಬೊಬ್ಬರು ಡಿಫ್ರೆಂಟಾಗಿ ಅವ್ರವ್ರ ಪ್ಲ್ಯಾನಿಂಗ್ಸ್ ಹೆಂಗಿದೆಯೋ ಹಾಗೆ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದಾರೆ. ಒಬ್ಬೊಬ್ಬರು ಚಿಕ್ಕದಾಗಿ ಫಾರ್ಮಲ್ಲಿ ಚಿಕ್ಕ ರೂಮ್ಸು ಇಲ್ಲ ತಾರ್ಪಾಲ ಹಾಕ್ಕೊಂಡು ಫಾರ್ಮ್ ಸ್ಟಾರ್ಟ್ ಮಾಡಿದ್ದಾರೆ. ಕೆಲವರು ರೂಮ್ಸ್ ಕಟ್ಕೊಂಡಿದ್ದಾರೆ. ಅಂಥದ್ದೆಲ್ಲ ಅವರು ಪ್ಲ್ಯಾನ್ ಮಾಡ್ಕೊತಾ ಇದ್ದಾರೆ. ಸೊ ನೀವು ಟ್ರೈನಿಂಗ್ ತಗೊಂಡಿದ್ರ ಮೇಲೆ ಹೆಂಗೆ ನೀವು ಪ್ಲ್ಯಾನಿಂಗ್ ಮಾಡ್ಕೊತಾ ಇದ್ರೆ ಎವ್ರಿ ಪಿನ್ ಟು ಪಿನ್ ಅಪ್ಡೇಟ್ ಅನ್ನೋದು ನಾನು ನೋಡ್ತಾನೆ ಇರ್ತೀನಿ. ಸೊ ನಾವು ಬಂದು ಕ್ರಾಪಿಂಗ್ ತೆಗೋವರೆಗೂ ನಿಮ್ಗೆ ಯಾವಾಗ ಬೇಕಂದ್ರೂ ಸಪೋರ್ಟ್ ಅನ್ನೋದು ನಮ್ಮ ಕಡೆಯಿಂದ ನಿಮ್ಗೆ ಯಾವತ್ತೂ ಇರಲೇ ಇರುತ್ತೆ. ಇದು ಬಂದು ನನ್ನ ಮಾರ್ಕೆಟಿಂಗ್, ನನಗೆ ಮಾರ್ಕೆಟಿಂಗ್ ಹೆಂಗೆ ಹೋಗ್ತಾ ಇದೆ ಅನ್ನೋದು ನಾನು ತೋರಿಸ್ತಾ ಇದ್ದೀನಿ. ಮತ್ತು ಇದು ಬಂದು ಟ್ರೈನಿಂಗ್ ಕೊಟ್ಟಿರೋರಿಗೆ ನಾನು ಅವ್ರ ಮನೆಗೆ ಹೋಗಿ ಟ್ರೈನಿಂಗ್ ಕೊಟ್ಟಿರೋದು. ಇದು ಪಿಕ್ಸ್ ಆ್ಯಡ್ ಮಾಡಿದ್ದೀನಿ. ಸೊ ಇದು ಬಂದು ಡಾರ್ಕ್ ರೂಮು ಹೆಂಗೆ ಪ್ಲ್ಯಾನ್ ಮಾಡ್ಕೋಬೇಕು ಅಂಥವ್ರಿಗೆ, ಡಾರ್ಕ್ ರೂಮ್ ಅನ್ನೋದು ಹೆಂಗೆ ಇದ್ದರೆ ಚೆನ್ನಾಗಿರುತ್ತೆ ಅಂಥವ್ರಿಗೋಸ್ಕರ ಈ ವಿಡಿಯೋನ ಆ್ಯಡ್ ಮಾಡಿದ್ದೀನಿ. ಡಾರ್ಕ್ ರೂಮ್ ಅನ್ನೋದು ಫುಲ್ಲಿ ಕ್ಲೋಸ್ ಇರಬೇಕು. ಜಾಸ್ತಿ ಬ್ಯಾಗ್ಸ್ ಇಟ್ಕೋಬೇಕು ಅಂಥವರು ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಕಡಿಮೆ ಬ್ಯಾಗ್ಸ್ ಇಟ್ಕೊತೀನಿ, ಚಿಕ್ಕದಾಗಿ ನೋಡ್ಕೊತೀನಿ ಅಂಥವ್ರಿಗೆ ನೀವು ಚಿಕ್ಕದಾಗಿ ಕೆಲವ್ರು ಮಾಡಿದಾರಲ್ವ ತಾರ್ಪಾಲೆಲ್ಲ ಕ್ಲೋಸ್ ಮಾಡಿಕೊಂಡು, ಸೊ ಹಾಗೇನೂ ನೀವು ಮಾಡ್ಕೋಬೋದು. ಇಲ್ಲ ನನಗೆ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿರೋ ಶೆಡ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡವ್ರಿಗಂದರೆ ಈ ಥರ ಡಾರ್ಕ್ ರೂಮ್ ಅಂದರೆ ಚೆನ್ನಾಗಿರುತ್ತೆ. ಇವ್ರು ಫುಲ್ಲಿ ಕ್ಲೋಸ್ಡ್ ಡಾರ್ಕ್ ರೂಮ್ ನೋಡಿ, ಹಿಂಗೇನು ಓಪನೇ ಇಲ್ಲ, ಬರೀ ಡೋರ್ ಮಾತ್ರನೇ ಓಪನ್ ಇರೋದು. ಇದೆಲ್ಲ ಫುಲ್ಲಿ ಕ್ಲೋಸ್ಡ್ ಮಾಡ್ಕೊಂಡಿದ್ದಾರೆ. ಬಟ್ ಇದರಲ್ಲಿ ರ್ಯಾಕ್ಸನ್ನು ಇಟ್ಕೊಂಡಿದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಬ್ಯಾಗ್ ಇಡೋಕ್ಕೆ ಪ್ಲೇಸ್ ಅನ್ನೋದು ಅಡ್ಜಸ್ಟ್ ಆಗುತ್ತೆ. ಸೊ ನಮಗೂ ಬಂದು ಮಾರ್ಕೆಟಿಂಗ್ ಅಂದರೆ ಮೇಯ್ನ್ ನಾವು ಹೋಟೆಲ್ಸ್ ಕೊಡ್ತೀವಿ. ಹೋಟೆಲ್ಸು ಮತ್ತು ರೆಗ್ಯುಲರ್ ಮಾರ್ಕೆಟಿಂಗ್ ನನಗೆ ಡೈಲಿ ಶಾಪ್ಸ್ಗೆ ನನಗೆ ಆಗ್ತಾಯಿದ್ದೀನಿ. ಸೊ ಇದೆಲ್ಲ ಹೋಟೆಲ್ಸ್ಗೆ ಹೋಗೋರಿಗೆ ನಾನು ಸಪ್ರೇಟಾಗಿ ಹಾಗೆ ಬಲ್ಕಾಗಿ ಕೊಡ್ತೀನಿ, ಅವ್ರಿಗೇನು ಸಪ್ರೇಟ್ ಪ್ಯಾಕಿಂಗ್ ಮಾಡಲ್ಲ. ಸೊ ಹೋಟೆಲ್ಸ್ಗೆ ಇವರು ಬಂದು ರೆಗ್ಯುಲರಾಗಿ ತೊಗೊಂಡೋಗ್ತಾರೆ ನನ್ನ ಕಡೆಯಿಂದ. ಸೊ ಮಾರ್ಕೆಟಿಂಗ್ ಡೀಟೇಲ್ಸ್ ಅಂದರೆ ನನ್ನ ಕಡೆಯಿಂದ ನಡೆಯೋದು ಹೋಟೆಲ್ಸ್ಗೆ ಮತ್ತು ಶಾಪ್ಸ್ಗೆ. ರಿಟೇಲಾಗಿ ಇಲ್ಲ ಹೋಲ್ಸೇಲಾಗಿ ಯಾರಾದರೂ ಮನೆ ಹತ್ರ ಬಂದು ತಗೊಂಡವ್ರು ಇದ್ದಾರೆ, ಸೊ ಅವ್ರಿಗೂ ನಾನು ಕೊಡ್ತೀನಿ. ಮೇಯ್ನ್ ನನಗೆ ಎಲ್ಲಿ ಹೋಗಿಲ್ಲ ಅಂದ್ರೂ ರೆಗ್ಯುಲರಾಗಿ ಶಾಪ್ಸ್ಗೆ ಹೋಗ್ತಾ ಇರುತ್ತೆ. ಸೊ ಅದೆಲ್ಲ ನಾನು ಡೈಲಿ ನಿಮಗೆ ಅಪ್ಡೇಟ್ ಕೊಡೋಕ್ಕೆ ನನಗೆ ಪಾಸಿಬಲ್ ಇಲ್ಲಾಂದರೆ ನಾನು ರೆಗ್ಯುಲರಾಗಿ ಅಪ್ಡೇಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಶಾಪ್ಸ್ಗೆಲ್ಲ ಪ್ಯಾಕಿಂಗ್ ಮಾಡಿಸ್ಕೊತೀನಿ. ಹೇಗೆ ಎಷ್ಟು kg ಹೋಗ್ತಾ ಇದೆ ಅನ್ನೋದು ಡೀಟೇಲ್ಸಾಗಿ ನಿಮಗೆ ನಾನು ಬರೋ ವೀಡಿಯೋದಲ್ಲಿ ರೆಗ್ಯುಲರಾಗಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇದು ಬಂದು ಕೊರಿಯರ್ ಮಾಡಿಸಿರೋ ಸೀಡ್ಸ್ ಎಲ್ಲ ಕೊರಿಯರ್ ಮಾಡಿರೋದು. ನನಗೆ ಯಾರಾದರೂ ಸೀಡ್ಸ್ ಬೇಕಂದ್ರೂ ಕೆಳಗಡೆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕೊರಿಯರ್ ಮಾಡಿಸ್ತೀವಿ. ಸೊ ಎವ್ರಿ ವೀಕ್ ಟು ವೀಕ್ ಅಪ್ಡೇಟ್ ಅನ್ನೋದು ಹೆಂಗೆ ಕೊಡ್ತಾರೆ ನಮ್ಮ ಹತ್ರ ಟ್ರೈನಿಂಗ್ ತಗೊಂಡವರು, ಅವ್ರಿಗೆ ರೆಸ್ಪಾನ್ಸ್ ಅನ್ನೋದು ಹೆಂಗಿರುತ್ತೆ ಅನ್ನೋದು ನೀವು ನೋಡ್ಬೋದು. ಇವ್ರದ್ದೆಲ್ಲ ರೆಗ್ಯುಲರಾಗಿ ವೀಕ್ ಬೈ ವೀಕ್ ಅವರು ಡಾರ್ಕ್ ರೂಮಲ್ಲಿ ಇಕ್ಕಿರೋ ಬ್ಯಾಗ್ಸ್ನ ಅಪ್ಡೇಟ್ ಕೊಟ್ಟಿರೋದು. ನೋಡಿ ಎಷ್ಟು ಚೆನ್ನಾಗಿ ಫಾರ್ಮ್ ಆಗ್ತಾಯಿದೆ, ಏನಾದರೂ ಅದರಲ್ಲಿ ಸಮಸ್ಯೆ ಬಂದಿದೆಯಾ, ಇಲ್ಲ ಚೆನ್ನಾಗಿ ಫಾರ್ಮ್ ಆಗ್ತಾ ಇದೆಯಾ ಅನ್ನೋದು ನಾವು ಅವ್ರಿಗೆ ಅಪ್ಡೇಟ್ ಅನ್ನೋದು ಹೇಳ್ತೀವಿ. ಹೆಂಗಿದೆ, ಏನಾದರೂ ಬೆಡ್ಡಲ್ಲಿ ಏನಾದ್ರು ತೊಂದರೆ ಆಗ್ತಾಯಿದೆಯಾ, ಇಲ್ಲ ನಾರ್ಮಲಾಗಿ ಚೆನ್ನಾಗಿ ಫಾರ್ಮ್ ಆಗ್ತಾಯಿದೆಯಾ ಅನ್ನೋದೆಲ್ಲ ನಾವು ಟ್ರೈನಿಂಗ್ ತಗೊಂಡವ್ರ ಹತ್ರ ರೆಸ್ಪಾನ್ಸ್ ಅನ್ನೋದು ನಮ್ಮ ಕಡೆಯಿಂದ ಹೆಂಗಿರುತ್ತೆ ಅಂತ ನೀವು ನೋಡ್ಬೋದು. ಸೊ ಮತ್ತು ಇದು ಬಂದು ನಮ್ಮ ಕಡೆ ಟ್ರೈನಿಂಗ್ ತಗೊಂಡವರು ಲಾಸ್ಟ್ ವೀಕ್ ಗ್ಲಿಮ್ಸಸ್ನ ಆ್ಯಡ್ ಮಾಡಿದ್ದೀನಿ. ಹಾಗೆ ನಮ್ಮ ಕಡೆಯಿಂದ ನಿಮಗೆ ಯಾವುದೇ ಸಪೋರ್ಟ್ ಬೇಕಂದ್ರೂ ಸಿಗುತ್ತೆ. ಸೊ ನೀವು ಟ್ರೈನಿಂಗ್ ಪರ್ಪಸ್ಸೇ ಇರಲಿ ಇಲ್ಲ ಮಾರ್ಕೆಟಿಂಗ್ ಪರ್ಪಸ್ ಇಲ್ಲರಿ, ನಾವು ಎಷ್ಟು ನಮ್ಮ ಕೈಯಲ್ಲಾಗುತ್ತೋ ಸೊ ಅಷ್ಟು ನಾವು ಸಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ.
ಸೊ ಮಶ್ರೂಮ್ ಬಗ್ಗೆ ನಿಮ್ಗೆ ಏನೇ ಡೀಟೇಲ್ಸ್ ಬೇಕಂದರೆ ಕೆಳಗಡೆ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮತ್ತು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು.